ಸೊ ಈಗ ನೀವು ತಿಳ್ಕೊಳ್ಬೇಕು, ಐ ಮೀನ್ ಎಲ್ಲರೂ ತಿಳ್ಕೊಳ್ಬೇಕು, ನಮ್ಮ ಮನೆಗಳು ಸೊ ನೀಟಾಗಿದೆಯಾ, ಇಸ್ ಇಟ್ ಕ್ಲಟ್ಟರ್ ಫ್ರೀ, ಫರ್ಗೆಟ್ ದಿ ಹೌಸ್, ನಮ್ಮ ಮನಸ್ಸುಗಳು ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಎಲ್ಲಿ ಗಲೀಜಿಲ್ವೋ, ಎಲ್ಲಿ ಸುಂದರ ಇದೆಯೋ, ಐ ಮೀನ್ ನೀಟ್ ಇದೆಯೋ, ನೀಟ್ನೆಸ್ ಇದೆಯೋ, ಕ್ಲೆನ್ಲಿನೆಸ್ ಇದೆಯೋ, ಅಲ್ಲಿ ದೇವ್ರು ಇರ್ತಾರೆ, ಅಥವಾ ಹಣ ಆಸ್ತಿ ಐಶ್ವರ್ಯಗಳೆಲ್ಲ ಇರುತ್ತೆ. ಐ ಮೀನ್ ಜಸ್ಟು ಬ್ಲಂಟ್ಲಿ ಪುಟ್ ನಮ್ಮ ಒಂದು ಸಮಾಜ ಸರಿ ಹೋಗಬೇಕು ಅಂತಂದರೆ ನಾವೇನು ವಾಶ್ರೂಮ್ಸ್ ನೋಡ್ತೀವೋ ನಮ್ಮೂರುಗಳಲ್ಲಿ, ಅದು ಬೆಂಗಳೂರು ಆಗಿರ್ಬೋದು ಅಥವಾ ಮೈಸೂರು ಮಂಗಳೂರು ಯಾವುದೇ ಆಗಿರ್ಬೋದು, ನೀವು ಪಬ್ಲಿಕ್ ಟಾಯ್ಲೆಟ್ಸ್ ಹೇಗಿದೆ, ಸೊ ಎಲ್ಲಿ ತನಕ ಪಬ್ಲಿಕ್ ಟಾಯ್ಲೆಟು ನೀಟ್ ಆಗಲ್ವೋ ಅಲ್ಲಿ ತನಕ ಈ ದೇಶ ಅಲ್ಲ ಯಾವ ದೇಶನೂ ಸರಿ ಇರೋದಿಲ್ಲ. ಸೊ ಇನ್ಫ್ಯಾಕ್ಟ್ ನೀವು ದೊಡ್ಡ ದೊಡ್ಡ ಊರಿಗೆ ಹೋಗಿ, ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಆಗ್ಬೋದು ಅಥವಾ ಶ್ರೀಮಂತ ದೇಶ ಆಗ್ಬೋದು, ಅಲ್ಲಿ ಮೊದಲಿಗೆ ಇದೆಲ್ಲ ಚೆನ್ನಾಗಿರುತ್ತೆ. So that's most important. There are other places, I mean, meantime we'll discuss. ಸೊ ಒಂದೇ ಲೈನಲ್ಲಿ ಉತ್ತರ ಕೊಟ್ಬಿಟ್ರಿ ಬಿಡಿ, ಇದು ಜನಕ್ಕೂ ಕೂಡ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ ಗುರುಜಿ. ಕುಷ್ಟಗಿಯಿಂದ ಮಹಾಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಾಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗುರೂಜಿ ಇದ್ದಾರೆ, ಮಾತಾಡಿ. ಹ್ಞೂ ಮೇಡಮ್. ನಮಸ್ತೆ ಮೇಡಮ್. ಗುರುಜಿ. ನಮಸ್ತೆ ನಮಸ್ತೆ ಮೇಡಮ್. ಗುರುಜಿ, ಇದು ಈಗ 1-2 ವಾರದಿಂದ ಕಾಲ್ ಸಿಕ್ಕಿತ್ತು ಅಪ್ಪಾಜಿ. ಓಕೆ. ಈಗ ಮಗಳು ವಿದೇಶಕ್ಕೆ ಹೊಂಟಾಳ್ರಿ ಅಪ್ಪಾಜಿ. ಈಗ ನಾ ಎಲ್ಲಾ ಅಂದ್ರಿ ಅಪ್ಪಾಜಿ, ಎಲ್ಲಾ ಪ್ರೋಸೆಸ್ ಎಲ್ಲಾ ನಡೆದೈತ್ರಿ. ಈಗ ಕೆಲವೊಬ್ರು ನಮ್ ಮಂದಿ ಏನನ್ನಕತ್ತಾರ, ದೂರ ಪ್ರದೇಶಕ್ಕೆ ಕಳ್ಸಾಕತ್ತಿದ್ವಿ, ಈಗ ದುಬೈಕ್ ಹೋಗ್ಬೇಕು, ಯಾಕೆ ಬೇಕು ಬೇಡ ಅಂತಾರ ಅಪ್ಪಾಜಿ. ಹಂಗಾಗಿರಿ ನನ್ ಮನಸ್ಸು ಚಂಚಲಾಗೈತ್ರಿ. ಈಗ 4 ತಿಂಗಳಿದ್ ಮನ್ಸಿಗೆ ಈ ಸಲ ಇಲ್ರಿ. ನಂಗೆ ಅದ್ ಸ್ವಲ್ಪ ನಿಮ್ಮ ಆಶೀರ್ವಾದ ಬೇಕ್ರಿ. ಅದು ಗೊಂದಲ ಸಾಮಾನ್ಯವಾಗಿ ಹೊರದೇಶಕ್ಕೆ ಈಗ ನನ್ನ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ನನಗೂ ಹಾಗೆ ಅನಿಸೋದು ಸಹಜ. ಬಟ್ ಒಂದಂತೂ ಗೊತ್ತಿರಬೇಕು, ಭಾರತ ದೇಶದ ರೀತಿ ಯಾವ ದೇಶಗಳು ಇಲ್ಲ ಅಂತ ನಾನು ಹೇಳಬಲ್ಲೆ, ಯಾಕಂದರೆ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೇನೆ ಸರಿಸುಮಾರು. ಸೊ ಹಾಗಾಗಿ ಇಂಡಿಯಾದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೂ ಬೇರೆ ದೇಶ ಅನ್ನುವಂಥದ್ದು ಇದೇ ಭೂಮಿಯಲ್ಲೇ ಇರೋದು. ಸೊ ನಮಗೆ ಈ ಭೂಮಿಯೆಲ್ಲ ನಮ್ಮದೇ, ವಿಶ್ವ ಅಂತಂದರೆ ಎಲ್ಲವೂ ನಮ್ಮದೇ. ಸೊ ಹಾಗಾಗಿ ಅಷ್ಟೊಂದು ಆತಂಕ ಪಡೋ ಅವಶ್ಯಕತೆಯೂ ಇಲ್ಲ. ಸೊ ಇಫ್ ದರ್ ಇಸ್ ಅ ರಿಯಲ್ ಪರ್ಪಸ್, ಏನೋ ಒಂದು ಮಹತ್ತರ ಉದ್ದೇಶ ಇದೆ, ಅಲ್ಲೇನೋ ನಿಜವಾಗ್ಲೂ ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಖುಷಿಯಿಂದ ಕಳಿಸ್ಕೊಡಿ. ಎಲ್ಲ ಕಡೆ ದೇವರಿದಾರಲ್ವ, ನಿಮ್ಮ ಮಗಳು ಇಲ್ಲಿರಲಿ ಅಥವಾ ದುಬೈಗೆ ಹೋಗಲಿ ಇಲ್ಲ ಫಾರಿನ್ಗೆ ಹೋಗಲಿ, ಎಲ್ಲ ಕಡೆನೂ ವಿಶ್ವ ಇದೆ. ಆ ರೀತಿ ಎಲ್ಲ ಹೆಚ್ಚು ಚಿಂತೆ ಮಾಡಬಾರ್ದು. ಐ ಮೀನ್ ಫ್ಲೆಕ್ಸಿಬಿಲಿಟಿ ಇರಬೇಕು, ಸ್ವತಂತ್ರ ಕೊಡಬೇಕು. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಪವಿತ್ರ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾಗಮಂಗಲದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಮೇಡಮ್ ಹೇಳಿ. ಸರ್, ನಮ್ಮ ಮಗಳು ಇವಾಗ CA ಓದ್ಬೇಕು ಅಂತ ಓದ್ತಾ ಇದ್ದಾಳೆ ಇವಾಗ. ತುಂಬಾ ವರ್ಷ, 1-2 ವರ್ಷದಿಂದನೂ ಅವಳು ಓದ್ತಾ ಇದ್ದಾಳೆ, ಆದ್ರೆ ಅದು ಕ್ಲಿಯರ್ ಆಗ್ತಾ ಇಲ್ಲ ಸರ್. ಏನಾರ ಪರಿಹಾರ ಇದೆಯಾ? ಖಂಡಿತ. ಡೆಫಿನೆಟ್ ಆಗಿ ಯಾವುದೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ, ಯಾವುದೆಲ್ಲ ಸುಲಭವಾಗುತ್ತೆ ಅಂತಂದರೆ, ನಮ್ಮ ಒಂದು ಒಳಗಡೆ ಅಂತಂದರೆ ಅಂತರಾಳದಲ್ಲಿ ಯಾವುದೆಲ್ಲ ಆಗಲೇಬೇಕು ಅಂತ ಒಂದು ಆ ಕಾತುರತೆ ಇರುತ್ತೋ ಅವೆಲ್ಲ ತುಂಬ ಸುಲಭವಾಗಿ ಆಗ್ಬಿಡುತ್ತಮ್ಮ. ಈಗ ನಿಮ್ಮ ಮಗಳು ಒಬ್ಬಳೇ ಅಲ್ಲ, ಫಸ್ಟ್ ಟೈಮ್ CA ಬರೀತಿಲ್ಲ, ಎಷ್ಟೋ ಸಾವಿರಾರು ಜನ ಇದ್ದಾರೆ. ಹಾಗೆ ನೀಟ್ ಎಕ್ಸಾಮ್ ಆಗ್ಬೋದು, ಇನ್ನೂ ಟಫೆಸ್ಟ್ ಕ್ಯಾಟ್ ಎಕ್ಸಾಮ್ ಆಗ್ಬೋದು, ಈ ರೀತಿ ತುಂಬ ಒಂದು ಪರೀಕ್ಷೆಗಳಿದ್ದಾವೆ. ಇದೆಲ್ಲ ಯಾಕೆ ಕಷ್ಟ ಅಂತಂದರೆ ನಾವಿನ್ನೂ ಪರಿಶ್ರಮ ಎಷ್ಟು ಹಾಕಬೇಕಿತ್ತೋ ಅಷ್ಟು ಹಾಕಿರಲ್ವೇನೋ, ಅದಕ್ಕೋಸ್ಕರ ಅದಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ನೀವು ಮಾಡ್ಬೋದು. ನೀವು ಊಟ ಮಾಡಬೇಕಂತಂದರೆ, ಸ್ಪೆಷಲಿ ನಿಮ್ಮ ಮಗಳು ಊಟ ಮಾಡಬೇಕು ಅಂತಂದರೆ, ನೀವು ಒಂದು ವೇಳೆ ರೈಸ್ ತಿನ್ನೋದಾದರೆ ಅಥವಾ ಮುದ್ದೆ ಆಗ್ಬೋದು ಅಥವಾ ಚಪಾತಿ ಆಗ್ಬೋದು, ರೋಟಿ ಆಗ್ಬೋದು, ನೀವು ತಿನ್ನೋದಕ್ಕಿಂತ ಮುಂಚೆ ನೀವು ಅದಕ್ಕೆ ಹೇಳ್ಕೊಳ್ತಾ, ನೀವೇನು ಆಗಬೇಕು ಅಂತಿದ್ದೀರೋ ಅದು ಹೇಳ್ಕೊಳ್ತಾ ಅದನ್ನು ತಿನ್ನಬೇಕು. ಈಗ ಸಪೋಸ್ ನಾನು ರೈಸ್ ತಿಂತಾಯಿದ್ದೀನಿ ಅಂದ್ಕೊಳ್ಳೋಣ, ನಾನು ರೈಸ್ ಫಸ್ಟು ತಿನ್ನೋದಕ್ಕಿಂತ ಮುಂಚೆ ಮೊದಲನೇ ಒಂದು ಹಿಡಿ ರೈಸನ್ನು ಅಥವಾ ಅಕ್ಕಿಯನ್ನು ಅದನ್ನು ಸೈಡ್ಗೆ ಇಡಬೇಕು, ಅದು ವಿಶ್ವಕ್ಕೆ ಅಂತಂತೇಳಿ, ಅದು ದಾನಕ್ಕೆ. ತದನಂತರ ನಾನು ಏನು ತಿಂತೇನೋ ಅದಕ್ಕೆ ಹೇಳಬೇಕು, ನಾನು ಅತಿ ಸುಲಭವಾಗಿ ನನ್ನ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿ CA ಆಗಿದ್ದಕ್ಕೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪ್ರತಿ ಸಲ ಅನ್ನ ತಿನ್ನಬೇಕಂತಂದ್ರು, ನೀರು ಕುಡಿಬೇಕಂತಂದ್ರು ಎಲ್ಲ ಟೈಮಲ್ಲೂ ಹೇಳ್ತಿರ್ಬೇಕು. ಆಗೇನಾಗುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇನ್ನೂ ಸ್ಟ್ರಾಂಗಾಗಿ ಫೀಡ್ ಆಗುತ್ತೆ.
ಇಟ್ ಗಿವ್ಸ್ ಲಾಟ್ ಆಫ್ ಸ್ಟ್ರೆಂತ್. ಸೊ ಹಾಗಾಗಿ ಯಾರ್ಯಾರು ಈ ಎಕ್ಸಾಮ್ಸಲ್ಲಿ ಕ್ಲಿಯರ್ ಆಗ್ತಿರಲ್ವೋ ಅವರಿಗೆ ದೃಷ್ಟಿ ಇಲ್ಲ ಅಂತಂತಲ್ಲ, ಬಟ್ ಪರಿಪೂರ್ಣವಾಗಿ ದೃಷ್ಟಿ ಇರೋದಿಲ್ಲ, ಆ ಸಂಪೂರ್ಣತೆ ಇರೋದಿಲ್ಲ, 100% ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಮ ಮಗಳಿಗೆ ಹೇಳಿ ಇದು ಮಾಡಲಿಕ್ಕೆ 100% ಅವರು ಕ್ಲಿಯರ್ ಮಾಡ್ತಾರೆ, CA ಆಗೇ ಆಗ್ತಾರೆ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.